ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿ ಮಹಾಕುಂಭಮೇಳ ಅನ್ನೋದು ನಡೀತಾ ಇದೆ. ಈ ಒಂದು ಮಹಾಕುಂಭಮೇಳಕ್ಕೆ ಬರೋಬ್ಬರಿ 40 ಕೋಟಿ ಜನ ಸೇರ್ಬೋದು ಅಂತ ಒಂದು ನಿರೀಕ್ಷೆಯನ್ನು ಅಂದಾಜು ಮಾಡಲಾಗಿದೆ. ಈ ಒಂದು ಜನ ಏನು ಸೇರ್ತಾರೆ, ಈ ಒಂದು ಜನಸಂಖ್ಯೆ ರಷ್ಯಾದ ಜನಸಂಖ್ಯೆಗೆ ಈಕ್ವಲ್ ಇದೆ. ಈ ಎಲ್ಲದರ ನಡುವೆ ಈ ಒಂದು ಮಹಾಕುಂಭಮೇಳದಿಂದ ಬರೋಬ್ಬರಿ 2 ಲಕ್ಷ ಕೋಟಿ ಆದಾಯ ಜನರೇಟ್ ಆಗ್ಬೋದು ಅಂತ ಒಂದು ಅಂದಾಜನ್ನು ಮಾಡಲಾಗಿದೆ. ಹಾಗಿದ್ದರೆ ಯಾವ್ಯಾವ ವಲಯಗಳಿಂದ, ಅಂದರೆ ಯಾವ್ಯಾವುದರಿಂದ ಎಷ್ಟೆಷ್ಟು ಆದಾಯ ಜನರೇಟ್ ಆಗ್ಬೋದು, ಬನ್ನಿ ನೋಡ್ತಾ ಹೋಗೋಣ. ಆಗಲೇ ಹೇಳ್ದಂಗೆ ಇಲ್ಲಿಗೆ ಏನು ಜನ ಸೇರ್ತಾರೆ 40 ಕೋಟಿ ಜನ, ಇವರು ಮಿನಿಮಮ್ 5-5 ಸಾವಿರ ಖರ್ಚು ಮಾಡಿದ್ರು ಅಲ್ಲಿಗೆ 2 ಲಕ್ಷ ಕೋಟಿ ಆದಾಯ ಈಸಿಯಾಗಿ ಜನರೇಟ್ ಆಗುತ್ತೆ. ಇದಲ್ಲದೆ 10 ಸಾವಿರ ಏನಾದರೂ ಖರ್ಚು ಮಾಡಿದರೆ ಒಬ್ಬೊಬ್ಬರು ಅಲ್ಲಿಗೆ 4 ಲಕ್ಷ ಕೋಟಿ ಆದಾಯ ಜನರೇಟ್ ಆಗುತ್ತೆ. ಇದರಲ್ಲಿ ಮೇಯ್ನಾಗಿ ಆಹಾರದಿಂದನೇ, ಅಂದರೆ ಫುಡ್ಡಿಂದನೇ 20 ಸಾವಿರ ಕೋಟಿ ಬರುವ ನಿರೀಕ್ಷೆ ಐತಂತೆ. ಟ್ರಾವೆಲ್ನಿಂದ 10 ಸಾವಿರ ಕೋಟಿ, ಔಷಧಿ ಆಯುರ್ವೇದದಿಂದ 3 ಸಾವಿರ ಕೋಟಿ, ಮತ್ತು ಟಿಕೆಟ್ ಮತ್ತು ಮೊಬೈಲ್ ಚಾರ್ಜಿಂಗ್ ಸ್ಟೇಷನ್ ಅಂತಹ ಇಂಥವುಗಳಿಂದ 1 ಸಾವಿರ ಕೋಟಿ ಆದಾಯ ಜನರೇಟ್ ಆಗ್ಬೋದು. ಮತ್ತು ಅಡ್ವರ್ಟೈಸ್ಮೆಂಟ್ ಪ್ರಚಾರದಿಂದ 10 ಸಾವಿರ ಕೋಟಿ, ಧಾರ್ಮಿಕ ವಸ್ತುಗಳು, ಫೋಟೋ, ವಿಗ್ರಹ, ದೀಪದೆಣ್ಣೆ ಇವುಗಳಿಂದ 20 ಸಾವಿರ ಕೋಟಿ ಜನರೇಟ್ ಆಗ್ಬೋದು ಅಂತ ಒಂದು ನಿರೀಕ್ಷೆಯನ್ನು ಅಂದಾಜು ಮಾಡಲಾಗಿದೆ.